ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು ದರ್ಶನ್ ಅವರ ಒಂದು ಪ್ರಕರಣ. ಬಟ್ ಎಲ್ಲೋ ಒಂದ್ ಕಡೆ ಇದು ಶಾಕ್ ಅನ್ಸುತ್ತೆ ಎಲ್ರಿಗೂ, ಒಬ್ಬ ಸ್ಟಾರ್ ನಟ ಇಂಥದ್ದೊಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು. ನಿಮ್ಮವರ ಭೇಟಿ ಕೂಡ ಆಗಿದೆ ಚುನಾವಣಾ ಪ್ರಚಾರದ ಸಮಯದಲ್ಲಿ, ಬೇರೆ ಬೇರೆ ಸಮಯದಲ್ಲಿ ಭೇಟಿ ಆಗಿರುತ್ತೆ. ಸೊ ಈ ಪ್ರಕರಣ ಏನ್ ಹೇಳ್ತೀರಾ ಸರ್? ದರ್ಶನ್ ಅವರ ನಿಜವಾದ ಅವರ ಜೀವನದ ಚರಿತ್ರೆಯಲ್ಲಿ ಹೆಚ್ಚು ನಾನು ಇನ್ವಾಲ್ವ್ ಆಗಿಲ್ಲ. ಅಂದರೆ ಅವ್ರ ತೋಟ ಇದೆ, ಅವ್ರ ಮನೆ ಇದೆ, ಕುಟುಂಬ ಇದೆ, ಆಗಾಗ್ಗೆ ಹೋಗೋದು ಇಲ್ಲ, ದೂರವಾಣಿನೂ ಕೂಡ ಇಲ್ಲ. ನಮಗೆ ಸಂದರ್ಭ ಬಂದಾಗ ವೇದಿಕೆ ಮೇಲೆ ಸಿಗ್ತಕ್ಕಂಥದ್ದು, ಅದೇ ಭಾಷಣಕ್ಕೆ ಹೋದ ಯಾವುದೋ ಒಂದು ಸಂದರ್ಭ, ಮತ್ತು ಅವ್ರದ್ದೇ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಮಾಡಿದಂಥ ಒಂದು ಸಿನಿಮಾ ಕ್ರಾಂತಿ ಅಂತ ಒಂದು ಪಿಕ್ಚರ್ನಲ್ಲಿ ಮಾಡಿದ್ದು. ಇದೆಲ್ಲಕ್ಕಿಂತ ಹೆಚ್ಚು ಒಡನಾಟ ಇದ್ದಿದ್ದು ನಮ್ಗೆ ಅವ್ರ ತಂದೆಯವ್ರ ಜೊತೆ. ನಾನು ಖಳನಾಯಕ, ಅವರು ಖಳನಾಯಕನಾಗಿದ್ದು. ಆದರೆ ನಮ್ಮಲ್ಲಿದ್ದಂಥ ಮಾನವೀಯ ಗುಣಗಳನ್ನು ನೆನೆಸ್ಕೊಂಡಾಗ ಯಾಕೆ ಇಲ್ಲಿ ಕಳೆದು ಹೋಗ್ತಾ ಇದ್ದಾವೆ, ಏನಕ್ಕೆ ಹಿಂಗೆ ಆಗ್ತಿದೆ ಅಂತ. ಸಹವಾಸ ದೋಷ ಇರ್ಬೋದು, ನೀವು ಮಾಡೋ ಸ್ನೇಹ ಇರ್ಬೋದು. ದರ್ಶನ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ನಾನು ವ್ಯಕ್ತಿ ಟೀಕೆ ಮಾಡ್ತಕ್ಕಂಥದ್ದು ಹೋಗೋದಿಲ್ಲ. ಎಲ್ಲೋ ಒಂದು ಕಡೆ ತುಂಬ ಶ್ರಮಪಟ್ಟು ಬೆಳೆದಿದ್ದೀರಾ, ಬೆಳೀತಾ 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 ದೊಡ್ಡ ವ್ಯಕ್ತಿನೇ ಆದರೆ ನಿಜ ಒಂದು ಕಂತಕ್ಕೆ ಯಾರೋ ನಂಬರ್ 1 ನಂಬರ್ 2 ಅನ್ನೋದೆಲ್ಲ ಸುದ್ದಿ ಆಗ್ತದೆ. ಅದು ಬಿಟ್ಬಿಟ್ರು ಕೂಡ ನೀವು ನಿಮ್ಮ ತಂದೆಯ ಗೌರವ, ನಿಮ್ಮ ಕುಟುಂಬದ ಗೌರವ ಮತ್ತು ರಾಜ್ಯದ ಗೌರವ, ನಿಮ್ಮ ಅಭಿಮಾನಿಗಳನ್ನೆಲ್ಲ ಇಟ್ಕೊಂಡು ಸಾರ್ವಜನಿಕವಾಗಿ ಏನಾದರೂ ಒಂದು ರೀತಿಯ ಚಿಂತನೆ ಮಾಡಬೇಕಾಗಿತ್ತೇನೋ. ಈ ದುರಂತ ತಪ್ಪಾಗಿಲ್ಲ ಅಂತ ಹೇಳೋದು, ತಪ್ಪಾಗಿದೆ. ತಪ್ಪು ನೀವು ಹೇಗೆ ಮಾಡಿದ್ದೀರೋ ಏನು ಮಾಡಿದ್ರು ಅದು ಕಾನೂನಿದೆ ಮತ್ತು ಕೋರ್ಟ್ ಇದೆ. ನಾವು ನೇರವಾಗಿ ನೋಡಿಲ್ದೇವ್ರು, ಎಲ್ಲ ಸುದ್ದಿ ಮಾಧ್ಯಮದಿಂದ ಮತ್ತೆ ನೋಡಿರೋದು. ಬಟ್ ನಿಜನೇ ಆಗಿತ್ತು ಅಂತಂದರೆ ನೀವು ಶಿಕ್ಷೆಗೆ ಅರ್ಹರೇ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಅದು ಇದು ಬಲಿಷ್ಠರು ದೊಡ್ಡವರು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಒಂದು ಒತ್ತಡಕ್ಕೆ ಮಾಡೋದು, ವ್ಯವಸ್ಥೆಯೂ ತಪ್ಪು ಮಾಡಬಾರ್ದು, ಕಾನೂನು ತಪ್ಪು ಮಾಡಬಾರ್ದು, ಮತ್ತು ನಮ್ಮ ಪೊಲೀಸ್ ಇಲಾಖೆನೂ ತಪ್ಪು ಮಾಡಬಾರ್ದು. ಹಾಗಂತ ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಮನಸ್ಸು ನನಗಿಲ್ಲ. ಅಂಥ ತಪ್ಪು ಆಗೋಗಿದೆ. ಒಂದು ಮಾದರಿಯಾಗಿ ಕೆಲವು ದಿವಸ ಶಿಕ್ಷೆ ಅನುಭವಿಸಿದ್ರೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ಬೋದೇನೋ ನೀವು. ಅದರಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು ಪಲಾಯನವಾದ ಬೇಡ. ಇದು ಎಲ್ಲರಿಗೂ ಮಾದರಿ ಆಗಲಿ ಅಂತ. ಇವರು ಒಂದೇ ಅಲ್ಲ, ರಾಜಕಾರಣಿಗಳು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಒಂದು ಕುಟುಂಬದಲ್ಲಿ ಹಿಂಗಾಯಿತು ಅಂತಂದಾಗ ಪ್ರಧಾನಮಂತ್ರಿಗಳಿಗಿಂತ ನನಗೆ ನೋವಾಗಿದೆ. ಯಾಕೆಂದರೆ ಅಂಥ ಒಂದು ದೊಡ್ಡ ಸ್ಥಾನಕ್ಕೆ ಆ ವ್ಯಕ್ತಿ ಎಲ್ಲಿಂದ ಎಲ್ಲಿಗೆ ಹೋಗಿದ್ದು, ನಮ್ಮ ರಾಜ್ಯ ಕರ್ನಾಟಕದ ಕಿರೀಟವನ್ನು ಎತ್ತಿಡಿದಂಥವ್ರು ಮತ್ತು ಉತ್ತುಂಗಕ್ಕೆ ತೊಗೊಂಡೋದಂಥವ್ರು ಎಂಥ ಮುತ್ಸದ್ದಿ ರಾಜಕಾರಣಿ. ಅವರಲ್ಲಿ ಇಂಥ ರಾಜಕೀಯವಾಗಿ ಅವ್ರನ್ನ ಟೀಕೆ ಮಾಡ್ಬೋದೇ ಹೊರತು ಕ್ಯಾರೆಕ್ಟರ್ ಗುಣಗಳದ್ದು ನಾವು ಟೀಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಕುಟುಂಬದಲ್ಲಿ ಅವ್ರ ಕಣ್ಣೆದುರಿಗೆ ಇಳಿ ವಯಸ್ಸಿನಲ್ಲಿ ಇದು ಆಗಿದ್ದು. ಆಮೇಲೆ ಅದು ಎಲ್ಲೋ ಒಂದು ಕಡೆ ಅವ್ರ ಕುಟುಂಬದಲ್ಲಿ ರೇವಣ್ಣ ಮತ್ತು ಅವರ ಶ್ರೀಮತಿಯವರು ಈ ದಾರಿ ತಪ್ಪುತ್ತಿರೋದನ್ನು ತಪ್ಪಿಸ್ಬೋದಾಗಿತ್ತು ನಮ್ಮ ಮಕ್ಕಳಿಗೆ. ಮತ್ತು ಇದು ಗೊತ್ತಿದ್ದರೆ ಈ ಕುಟುಂಬದವರು ಅವರು ಹಿರಿಯರು ಸೇರ್ಕೊಂಡು ಇಂಥ ಸ್ಥಾನಮಾನಗಳಲ್ಲಿದ್ದೀರ, ಆಸ್ತಿ ಇದೆ, ಹಣ ಇದೆ, ಅಂತಸ್ತಿದೆ, ಎಲ್ಲೋ ಒಂದು ಕಡೆ ನೀವು ಭಾಳ ಅಸಹ್ಯವಾದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ರೀತಿ ಬೇಡ ಅಂತ ಹೇಳ್ಬೋದಾಗಿತ್ತೇನೋ ಅಂತ ನನಗನ್ನಿಸ್ತಾ ಇದೆ. ಈಗ ನೋಡಿ ಅಲ್ಲೇ ಹೆಂಗಿದ್ದಾರೆ ಅಂದರೆ, ಕುಮಾರಸ್ವಾಮಿ ಅವರು MP ಆಗಿದ್ದಾರೆ, ರೇವಣ್ಣ ಅವರು ಅರೆಸ್ಟ್ ಆಗೋ ಸ್ಥಿತಿಯಲ್ಲಿದ್ದಾರೆ. ಕುಮಾರಸ್ವಾಮಿ ಅವರು ಮಂತ್ರಿ ಆದರು, ಈಗ ಬೇರೆ ಜಾಗದಲ್ಲಿದ್ದಾರೆ. ಅದೇ ಅವರೇ ಭಾವದ ಇದು ನಮ್ಮ ಜಯದೇವ ಮಂಜುನಾಥ್ ಅವರು ಒಂದು ಕಡೆ ಅದೇ ಕುಟುಂಬದಲ್ಲಿ ಎಂಥ ವ್ಯಕ್ತಿತ್ವ ಒಂದು ತನ್ನ ವರ್ಚಸ್ಸಿಂದಲೇ ಗೆದ್ರೇನು, ರಾಜಕಾರಣಿಯೇ ಅಲ್ಲದೆ ಇದ್ದು ಅಭಿಪ್ರಾಯ ಜನ ಹೆಂಗೆ ಕೊಟ್ಟರು ಅಂದರೆ, ನಿಮ್ಮ ಅಭಿಮಾನ ಹೆಂಗೆ ಬರುತ್ತೆ ಅಂದರೆ ನಿಮ್ಮ ನಡವಳಿಕೆಯಿಂದ. ಡಾಕ್ಟ್ರು ಮಾಡಿದ ಸೇವೆ ಅಂತದೆಲ್ಲ ಈಗ ನಿಮಗೆ ಬೇಸರ ಮತ್ತು ಇಂದಲಿಂದ ಎಷ್ಟು ಜನ ಬೈಕೊಳ್ಳೋ ಸ್ಥಿತಿಗೆ ಬಂತು. ಈಗಲೂ ಕೂಡ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಳದೆ ಸತ್ಯವನ್ನು ಎಲ್ಲರೂ ಒಪ್ಪಿಕೊಂಡು ಶಿಕ್ಷೆಯನ್ನು ಅನುಭವಿಸಿ ಒಂದು ಮಾದರಿಯಾಗಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಅದು ದೇವೇಗೌಡರ ಕುಟುಂಬದಲ್ಲಾಗಿರ್ತಕ್ಕಂಥ ಘಟನೆ ಇರ್ಬೋದು, ನಮ್ಮ ದರ್ಶನಲ್ಲಾಗಿರ್ತಕ್ಕಂಥ ಘಟನೆ, ಆಟ ಪಾಠಗಳಲ್ಲಾಗಿರ್ತಕ್ಕಂಥ ಘಟನೆಗಳು. ಸಾರ್ವತ್ರಿಕ ವ್ಯಕ್ತಿಗಳಾದಾಗ ಸಾಮಾನ್ಯ ಜನರ ರೀತಿ ವರ್ತಿಸಿ ಸಾಮಾನ್ಯ ಜನರಿಗೆ ನೀವು ಮಾದರಿ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.